ಈ ವಾರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತಹ ಅಂದ್ರೆ ನ್ಯಾಯಾಧೀಶರಾಗಿ ವೀಕೆಂಡ್ ಎಪಿಸೋಡ್ಗೋಸ್ಕರ ಬಂದಿರುವಂತಹ ಶ್ರುತಿ ಅವರು ಮನೆಗೆ ಹೋಗಿರೋದ್ರ ಬಗ್ಗೆ ಜನ ಏನ್ ಹೇಳ್ತಿದ್ದಾರೆ ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಶ್ರುತಿ ಅವರು ಕೇಳ್ತಿರೋ ಪ್ರಶ್ನೆಗಳು ಚೆನ್ನಾಗಿದೆ ಅಂತ ಹಾಕಿದ್ದಾರೆ. ಅಂಡ್ ತನಿಷಾ ಸಂಗೀತ ವಿರುದ್ಧ ಸೋತಿದ್ದು ಯಾರಿಗೆ ಇಷ್ಟ ಆಯ್ತು ಅಂತ ಹಾಕಿದ್ರೆ ಶ್ರುತಿ ಮೇಡಮ್ ಬಂದಿರೋ ಹಿಂದಿನ ಗುಟ್ಟು ಸಂಗೀತ ವಿನ್ನರ್ ಅಂತ ಕಂಡ್ರೋ, #ವಿನ್ನರ್ ಸಂಗೀತ ಅಂತ ಹಾಕಿದ್ದಾರೆ. ಸೊ ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಗೊತ್ತು, ಸೀಸನ್ 10 ಏನ್ ನಡೆದಿದೆ 1 to 10 ಅಲ್ಲಿ ಒಂದು ಹುಡುಗಿ ವಿನ್ ಆಗಿದ್ದಾರೆ. ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಬಿಗ್ ಬಾಸ್ ಅಲ್ಲಿ ಹುಡುಗಿ ವಿನ್ ಆಗಿದ್ದಾರೆ, ಬಟ್ ನಮ್ಮ ಕನ್ನಡದ ಬಿಗ್ ಬಾಸ್ ಅಲ್ಲಿ ಹುಡುಗಿ ವಿನ್ ಆಗಿರೋದು ಶ್ರುತಿ ಅವ್ರು ಮಾತ್ರ. ಸೊ ಈ ಸಾರಿನೂ ಯಾವುದೊಂದು ಹುಡುಗಿನೇ ವಿನ್ ಆಗಬೇಕು ಅಂತ ತುಂಬ ಜನ ಹೇಳ್ತಾ ಇದ್ರು, ಅದರಲ್ಲೂ ಸಂಗೀತ ಅವರೇ ವಿನ್ ಆಗಬೇಕು ಅಂತಾನು ಹೇಳ್ತಾ ಇದ್ದಾರೆ. ಸೊ ನೋಡಿ ಗೊತ್ತಾಗುತ್ತೆ. ಶ್ರುತಿ ವಿನ್ನರ್ ಬಂದವರೇ, ನನ್ನ ಸಂಗೀತನ ವಿನ್ ಮಾಡಿಸೋದು ಅಷ್ಟೇ ಬಾಕಿ ಅಂತ ಹೇಳ್ತಾ ಇದ್ದಾರೆ. ಸೊ ಸೂಪರ್ ಶ್ರುತಿ ಮ್ಯಾಮ್, ನೀವಾದರೂ ಸರಿಯಾಗಿ ನ್ಯಾಯ ಕೊಡಿಸಿ ನಮ್ಮ ಸಂಗೀತಾಗೆ. ಆ್ಯಂಡ್ ನೀವು ಬಂದಿದ್ದೀರಾ ಅಂತಂದರೆ ನನಗೆಲ್ಲ ಡೌಟ್ ಬರ್ತಿದೆ, ಈ ಸಾರಿಯ ವಿನ್ನರ್ ಸಂಗೀತ ಆಗ್ತಾರೆ ಅಂತ. ಶ್ರುತಿ ಅವರಂತೆ ಸಂಗೀತ ಕೂಡ ಈ ಸತಿ ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ ಹಾಕ್ತಿದ್ದಾರೆ. ಆ್ಯಂಡ್ ತುಂಬ ಕಮೆಂಟ್ಸ್ ಆಗ್ತಿದೆ. ಸಂಗೀತ ಶೃಂಗೇರಿ ಅವರಿಗೆ ಕಿಚನ ಚಪ್ಪಾಳೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಶ್ರುತಿ ಅವ್ರು ಬಂದು ಹೋದ್ಮೇಲೆ ಸ್ವಲ್ಪ ಎನರ್ಜಿ ಆದರೂ ಸಿಗಬೇಕು. ಸೊ ಶ್ರುತಿ ಅವ್ರಿಗೂ ಸಂಗೀತಗೂ ಏನೋ ಒಂದು ಪಾಸಿಟಿವ್ ಕನೆಕ್ಷನ್ ಇರೋ ಥರ ಕಾಣ್ತಿದೆ ಅಂತ ಹಾಕಿದ್ದಾರೆ. ಯಾಕೆ ಅಂದರೆ ನಾನು ಆಗಲೇ ಹೇಳಿರೋ ಪ್ರಕಾರ ನೋಡಿ, ಅದೇ ಕಮೆಂಟ್ಸ್ ಇದೆ, ಸೂಪರ್ ಶ್ರುತಿ ಮ್ಯಾಮ್ ಬಂದಿದ್ದು ಅಲ್ಲಿಯವ್ರಿಗೆ ಒಳ್ಳೇದಾಯಿತು ಅನಿಸ್ತಿದೆ, ಸ್ಟೇ ಸ್ಟ್ರಾಂಗ್ ಕ್ವೀನ್ ಅಂತ ಹಾಕಿದ್ದಾರೆ. ಸೊ ಎಲ್ಲರೂ ಹೇಳ್ತಾ ಇರೋದು ಈ ಸಾರಿ ಏನು ಶ್ರುತಿ ಮ್ಯಾಮ್ ಮನೆಗೆ ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ, ಎಲ್ಲೋ ಅವರೊಬ್ಬರೇ ವಿನ್ನರ್ ಆಗಿರೋದು ನಮಗೆಲ್ಲ ಗೊತ್ತು. ಸೊ ಎಲ್ಲೋ ಒಂದು ಕಡೆ ಈ ಸಾರಿಯ ಬಿಗ್ ಬಾಸ್ ಒಂದು ಹುಡುಗಿ ಆಗ್ತಾಳೆ ಅಂತ ಹೇಳ್ತಾ ಇರೋದಾಗಿರಲಿ, ಅಥವಾ ಸಂಗೀತವೇ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಆ ರೀತಿ ಅನಿಸ್ತಾ ಇದೆಯಾ, ಅಥವಾ ಶ್ರುತಿಯರು ಬಂದಿರೋ ಕಾರಣ ಮೇ ಬಿ ಈ ಸಾರಿ ಯಾರಾದ್ರೊಬ್ರು ವುಮೆನ್ ವಿನ್ನರ್ ಆಗ್ಬೋದು ಅಂತ ಅನಿಸ್ತಿದ್ಯಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು ಈ ಒಂದು ಸೀಸನ್ನ ಅಂತಲೂ ಸಹ ತಿಳಿಸಿ. ನೀವೆಲ್ಲ ಕಮೆಂಟ್ಸ್ನ ಓದ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹ್ಯಾಪಿ.